ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ನಾವು ಡೈಮೆನ್ಷನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಡೈಮೆನ್ಷನಿಂಗ್ ನೋಡೋದಾದರೆ ಫಸ್ಟ್ ನಾವು ಅದರದ್ದು ಇಂಪಾರ್ಟೆನ್ಸ್ ಆಫ್ ಡೈಮೆನ್ಷನಿಂಗ್ ಏನಿದೆ, ನೆಕ್ಸ್ಟ್ ಡೆಫಿನೇಷನ್, ಕ್ಲಾಸಿಫಿಕೇಷನ್ಸ್ ಮತ್ತು ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್ ಏನೇನಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಫಸ್ಟಿಗೆ ನಾವು ಡೈಮೆನ್ಷನಿಂಗ್ ಇಂಪಾರ್ಟೆನ್ಸನ್ನು ನೋಡೋದಾದರೆ, ಸೊ ಇಲ್ಲಿ ಡೈಮೆನ್ಷನಿಂಗ್ ಇಂಪಾರ್ಟೆನ್ಸ್ ಏನಿದೆ ನೋಡೋಣ. ಕಾಂಪೊನೆಂಟ್ ಆರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಶುಡ್ ಬಿ ಕನ್ಫರ್ಮ್ ಟು ಇಟ್ಸ್ ಸ್ಪೆಸಿಫಿಕೇಷನ್. ಯಾವುದೇ ಒಂದು ಕಾಂಪೊನೆಂಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಅದನ್ನು ತಯಾರು ಮಾಡಿದಾಗ ನಮಗೆ ಅದರದ್ದು ಸ್ಪೆಸಿಫಿಕೇಷನ್ ಪ್ರಕಾರ ಇದೇ ಇಲ್ಲ ಅನ್ನೋದನ್ನು ನಾವೇನು ಮಾಡ್ಕೊಳ್ತೀವಿ, ಕನ್ಫರ್ಮ್ ಮಾಡ್ಕೊಳ್ತೀವಿ. ಸ್ಪೆಸಿಫಿಕೇಷನ್ ಅಂದರೆ ಇಲ್ಲಿ ನಾವು ಆ ಪ್ರಾಡಕ್ಟಿನ ಬಗ್ಗೆ ಕೆಲವೊಂದು ವಿವರಗಳನ್ನು ನಮಗೆ ಅದರ ಮೇಲೆ ತಿಳಿಸಿರ್ತಾರೆ. ಸೊ ಅದರ ಪ್ರಕಾರ ಆ ಪ್ರಾಡಕ್ಟ್ ಇದೇ ಇಲ್ಲ ಅನ್ನೋದನ್ನು ನಾವೇನು ಮಾಡ್ಕೊಳ್ತೀವಿ, ಕನ್ಫರ್ಮ್ ಮಾಡ್ಕೊಳ್ತೀವಿ. ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಪ್ರೊವೈಡ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆನ್ ಶೇಪ್, ಸೈಜ್, ಫಿನಿಶ್, ಟಾಲರೆನ್ಸ್, ಮಟೀರಿಯಲ್, ಅದರ್ ಆಸ್ಪೆಕ್ಟ್ಸ್ ಲೈಕ್ ಹೀಟ್ ಟ್ರೀಟ್ಮೆಂಟ್, ಸರ್ಫೇಸ್ ಕೋಟಿಂಗ್ ಎಕ್ಸೆಟ್ರಾ. ಇಲ್ಲಿ ನಾವು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಅದರಲ್ಲಿ ನಮಗೆ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ನಮಗೆ ಆ ಕಾಂಪೊನೆಂಟ್ ಅಥವಾ ಪ್ರಾಡಕ್ಟಿಂದು ಶೇಪ್ ಹೇಗಿದೆ, ಸೈಜ್ ಎಷ್ಟಿದೆ, ಪ್ರಾಡಕ್ಟಿನ ಫಿನಿಶಿಂಗ್ ಹೆಂಗಿದೆ, ಆಮೇಲೆ ಟಾಲರೆನ್ಸ್. ಇಲ್ಲಿ ಟಾಲರೆನ್ಸ್ ಅಂದಾಗ ನಾವು ಆ ಪ್ರಾಡಕ್ಟಿಂದು ಶೇಪ್ ಅಥವಾ ಸೈಜ್ ಆಗಿರ್ಬೋದು, ಅದು ಕರೆಕ್ಟಾಗಿ ಡೈಮೆನ್ಷನ್ಸ್ ಪ್ರಕಾರ ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಡೈಮೆನ್ಷನ್ಸ್ ಚೆಕ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಆ ಡೈಮೆನ್ಷನ್ ಅಧಿಕ ಆಗಿರ್ಬೋದು ಅಥವಾ ಕಡಿಮೆನೂ ಆಗಿರ್ಬೋದು. ಅಂದರೆ ಪ್ಲಸ್ ಮತ್ತು ಮೈನಸಲ್ಲಿ ನಮಗೆ ಒಂದು ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ಆ ವ್ಯಾಲ್ಯೂ ನಾವು ನೋಡಿದಾಗ ಆ ಸೈಜ್ ನಿಮಗೆ ಆ ಒಂದು ವ್ಯಾಲ್ಯೂವಿನ ರೇಂಜಲ್ಲಿ ಇತ್ತು ಅಂದರೆ ಅದು ವಿದಿನ್ ಟಾಲರೆನ್ಸ್ ಇದೆ ಅಂತ ನಾವು ಹೇಳ್ತೀವಿ. ಸೊ ಆ ವಸ್ತುಗೆ ನಾವು ಯಾವ ಮಟೀರಿಯಲ್ ಯೂಸ್ ಮಾಡಿದ್ದೀವಿ ಮತ್ತು ಅದರ್ ಆಸ್ಪೆಕ್ಟ್ಸ್ ಅಂದರೆ ಹೀಟ್ ಟ್ರೀಟ್ಮೆಂಟ್, ಆ ವಸ್ತು ತಯಾರಾಗಬೇಕಾದ್ರೆ ಅಥವಾ ಕಾಂಪೊನೆಂಟ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಅದನ್ನು ತಯಾರು ಮಾಡಬೇಕಾದ್ರೆ ಅದರ ಮೇಲೆ ನಾವು ಯಾವ ರೀತಿ ಹೀಟ್ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ ಮತ್ತು ಸರ್ಫೇಸ್ ಕೋಟಿಂಗ್. ಸೊ ಪ್ರಾಡಕ್ಟನ್ನು ನಾವು ಡ್ಯೂರೇಬಲ್ ಅಂದರೆ ಅಧಿಕ ಕಾಲದವರೆಗೆ ಅದು ಬಾಳಿಕೆ ಬರಬೇಕು ಅಂದಾಗ ಅದ್ರ ಮೇಲೆ ಕೆಲವೊಂದು ಸತಿ ನಾವು ಕೋಟಿಂಗನ್ನು ಮಾಡಬೇಕಾಗಿ ಬರುತ್ತೆ. ಸೊ ಯಾವ ರೀತಿ ಕೋಟಿಂಗ್, ಸರ್ಫೇಸ್ ಕೋಟಿಂಗ್ ಯಾವುದಿದೆ ಅನ್ನೋದ್ರ ಬಗ್ಗೆ ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ ನಾವು ಡೈಮೆನ್ಷನಿಂಗ್ ಮಾಡಿದಾಗಲೇ ಆ ಪ್ರಾಡಕ್ಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು ನಾವು ಸ್ಪೆಸಿಫಿಕೇಷನಲ್ಲೇ ನಾವು ಕೊಟ್ಟಿರ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಮಗೆ ಡೈಮೆನ್ಷನಿಂಗ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಈಗ ನಾವು ಡೈಮೆನ್ಷನಿಂಗದು ಡೆಫಿನೇಷನ್ ನೋಡೋದಾದರೆ, ಡೈಮೆನ್ಷನಿಂಗ್ ಈಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಎಕ್ಸ್ಪ್ರೆಸ್ಡ್ appropriate unit of measurement and indicated graphically on technical drawings with lines, symbol and notes. ಸೊ ಇಲ್ಲಿ ಡೈಮೆನ್ಷನಿಂಗ್ ಏನಿದೆ ಅದು ಡೈಮೆನ್ಷನಿಂಗ್ ನಾವು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀವಿ. ಸೊ ಯಾವುದೇ ಒಂದು ಯೂನಿಟಿಂದ ಅಥವಾ ಮೆಜರ್ಮೆಂಟಿಂದು ಡೈಮೆನ್ಷನ್ ಅಥವಾ ಒಂದು ವ್ಯಾಲ್ಯೂ ನ್ಯೂಮರಿಕಲ್ ಅಂದರೆ ಅಂಕಿಗಳಲ್ಲೇ ನಾವು ಅದನ್ನು ತೋರಿಸಿರ್ತೀವಿ. ಗ್ರಾಫಿಕಲಿ ಆನ್ ಟೆಕ್ನಿಕಲ್ ಡ್ರಾಯಿಂಗ್. ಸೊ ಅದನ್ನು ತೋರಿಸ್ಬೇಕಾದ್ರೆ ನಾವು ಲೈನ್ಸ್, ಸಿಂಬಲ್ಸ್ ಮತ್ತು ನೋಟ್ಸನ್ನು ಸಹ ನಾವು ಹೆಲ್ಪಲ್ಲೇ ಅದನ್ನು ತೋರಿಸಿರ್ತೀವಿ. ಈಗ ಕ್ಲಾಸಿಫಿಕೇಷನ್ಸ್ ಏನೇನಿದೆ ಅನ್ನೋದನ್ನು ನೋಡೋಣ. ಕ್ಲಾಸಿಫಿಕೇಷನ್ ಆಫ್ ಡೈಮೆನ್ಷನ್ಸ್. ಫಂಕ್ಷನಲ್, ಫಸ್ಟ್ ಒನ್ ಈಸ್ ಅ ಫಂಕ್ಷನಲ್ ಡೈಮೆನ್ಷನ್ಸ್. ಫಂಕ್ಷನಲ್ ಡೈಮೆನ್ಷನ್ಸ್ ಅಂದ್ರೇನು? ಡೈಮೆನ್ಷನ್ ವಿಚ್ ಈಸ್ ಎಸೆನ್ಷಿಯಲ್ ಟು ದ ಫಂಕ್ಷನ್ ಆಫ್ ದಿ ಕಾಂಪೊನೆಂಟ್ ಆರ್ ಸ್ಪೇಸ್. ಸೊ ಇಲ್ಲಿ ಫಂಕ್ಷನಲ್ ಡೈಮೆನ್ಷನ್ಸ್ ಅಂತ ನಾವು ಯಾವ ಡೈಮೆನ್ಷನ್ಸ್ಗೆ ಹೇಳ್ತೀವಿ ಅಂದರೆ, ಯಾವ ಡೈಮೆನ್ಷನ್ಸ್ ನಿಮಗೆ ಆ ಕಾಂಪೊನೆಂಟ್ ಅಥವಾ ಪ್ರಾಡಕ್ಟಿಂದು
ವರ್ಕಿಂಗ್ಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಸೆನ್ಷಿಯಲ್ ಆಗಿರುತ್ತೆ. ಅಂಥ ಡೈಮೆನ್ಷನ್ಸ್ನ ನಾವು ಇಂಡಿಕೇಟ್ ಮಾಡಿದಾಗ ಅದನ್ನು ನಾವು ಫಂಕ್ಷನಲ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಈಗ ಸೆಕೆಂಡ್ ಒನ್, ನಾನ್ ಫಂಕ್ಷನಲ್ ಡೈಮೆನ್ಷನ್ಸ್. ನಾನ್ ಫಂಕ್ಷನಲ್ ಡೈಮೆನ್ಷನ್ಸ್ ಅಂದ್ರೇನು? ಡೈಮೆನ್ಷನ್ ವಿಚ್ ಈಸ್ ನಾಟ್ ಎಸೆನ್ಷಿಯಲ್ ಟು ದಿ ಫಂಕ್ಷನ್ ಆಫ್ ದ ಕಾಂಪೊನೆಂಟ್ ಆರ್ ಸ್ಪೇಸ್. ಯಾವ ಡೈಮೆನ್ಷನ್ಸ್ನ ನಾವು ಇಂಡಿಕೇಟ್ ಮಾಡಿದ್ದೀವಿ ಆ ಡೈಮೆನ್ಷನ್ಸ್ ನಮಗೆ ಆ ಕಾಂಪೊನೆಂಟ್ ಅಥವಾ ಪ್ರಾಡಕ್ಟಿಂದು ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಅಥವಾ ಫಂಕ್ಷನ್ಗೋಸ್ಕರ ಎಸೆನ್ಷಿಯಲ್ ಆಗಿರಲ್ಲ, ಇಂಪಾರ್ಟೆಂಟ್ ಆಗಿರಲ್ಲ. ಅಂಥ ಡೈಮೆನ್ಷನ್ಸ್ನ ನಾವು ನಾನ್ ಫಂಕ್ಷನಲ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಮೂರನೇದು ಆಕ್ಸಿಲರಿ ಆರ್ ರೆಫರೆನ್ಸ್ ಡೈಮೆನ್ಷನ್. ಸೊ ಇಲ್ಲಿ ಆಕ್ಸಿಲರಿ ಅಥವಾ ರೆಫರೆನ್ಸ್ ಡೈಮೆನ್ಷನ್ಸ್ ಅಂದ್ರೇನು? ಇಟ್ ಈಸ್ ದ ಡೈಮೆನ್ಷನ್ ಗಿವನ್ ಫಾರ್ ಇನ್ಫಾರ್ಮೇಷನ್ ಓನ್ಲಿ. ಇಟ್ ಡಸ್ ನಾಟ್ ಗವರ್ನ್ ಪ್ರೊಡಕ್ಷನ್ ಆರ್ ಇನ್ಸ್ಪೆಕ್ಷನ್. ಯಾವ ಡೈಮೆನ್ಷನ್ ನಾವು ಬರೀ ಇನ್ಫಾರ್ಮೇಷನ್ಗೋಸ್ಕರ ಅದ್ರ ಮೇಲೆ ಅಥವಾ ಆ ಒಂದು ಡ್ರಾಯಿಂಗಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅದು ಪ್ರಾಡಕ್ಟಿಂದು ಫಂಕ್ಷನ್ ಆಗಿರ್ಬೋದು ಅಥವಾ ಪ್ರಾಡಕ್ಟಿನ ಬಗ್ಗೆ ಯಾವುದೇ ರೀತಿ ಸಂಬಂಧನ ಹೊಂದಿರಲ್ಲ ಅಥವಾ ಅದು ಇನ್ಸ್ಪೆಕ್ಷನ್ಗೂ ಸಂಬಂಧಪಟ್ಟ ಆಗಿರಲ್ಲ. ಅಂಥ ಒಂದು ಡೈಮೆನ್ಷನ್ಸ್ನ ನಾವು ಆಕ್ಸಿಲರಿ ಅಥವಾ ರೆಫರೆನ್ಸ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಈಗ ಇದೇ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟಾಗೆ ಫಂಕ್ಷನಲ್, ನಾನ್ ಫಂಕ್ಷನಲ್ ಮತ್ತು ಆಕ್ಸಿಲರಿ ಡೈಮೆನ್ಷನ್ಸ್ ಅಂದರೆ ಏನು ಅಂತ ನಾವಿಲ್ಲಿ ಒಂದು ಡೈಗ್ರಾಮಲ್ಲೇ ನೋಡೋಣ. ಸೊ ಇದು ಏನಿದೆ ನಿಮಗೆ, ಇದು ಡಿಸೈನ್ ರಿಕ್ವೈರ್ಮೆಂಟ್ ಇದೆ. ಇಲ್ಲಿ ನಾವು ಈ ಒಂದು ಚಿತ್ರದಲ್ಲಿ ಏನು ನೋಡ್ತೀವಿ ಅಂದರೆ ನಿಮಗೆ ಇದು ಒಂದು ಪಾರ್ಟ್ ಇದೆ. ಫಾರ್ ಎಕ್ಸಾಂಪಲ್ ಇದು ಗೋಡೆ ಅಂತಾನೆ ಅಂದ್ಕೊಳ್ಳಿ. ಇದು ಗೋಡೆ ಅಂತಾನೆ ಅಂದ್ಕೊಂಡಾಗ ಇದು ಏನಿದೆ, ಇನ್ನೊಂದು ಪಾರ್ಟ್ ಇದೆ ಅಥವಾ ಯಾವುದೇ ಒಂದು ವಸ್ತು ಇದೆ. ಇದನ್ನು ನಾವು ಇಲ್ಲಿ ಫಿಕ್ಸ್ ಮಾಡಬೇಕಾಗಿದೆ, ಗೋಡೆಗೆ ಇದನ್ನು ಫಿಕ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಒಂದು ಸ್ಕ್ರೂನ ಉಪಯೋಗಿಸಿದ್ದೀವಿ. ಆ ಒಂದು ಸ್ಕ್ರೂನ ಉಪಯೋಗಿಸ್ಬೇಕಾದ್ರೆ ಅದು ನಿಮಗೆ ಈ ಒಂದು ವಸ್ತು ಮತ್ತು ಗೋಡೆ ಇದು ಎರಡೂ ನಾವು ಅದನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ಅದರದ್ದು ಡಿಸೈನ್ ನಮಗೆ ಹೇಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಈ ಚಿತ್ರದಲ್ಲೇ ನೋಡ್ತಾ ಇದ್ದೀವಿ. ಈಗ ಈ ಒಂದು ಸ್ಕ್ರೂ ಗೋಡೆ ಮತ್ತು ಈ ವಸ್ತುನ ಫಿಕ್ಸ್ ಮಾಡಬೇಕಾದ್ರೆ ಅದು ನಮಗೆ ಯಾವ ರೀತಿ ಡೈಮೆನ್ಷನ್ಸ್ ಇರಬೇಕು ಅಥವಾ ಹೇಗೆ ಇರಬೇಕು, ಡಿಸೈನ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ಡೈಮೆನ್ಷನ್ಸ್ನ ನೋಡೋದಾದರೆ ಈಗ ಈ ಒಂದು ಸ್ಕ್ರೂನ ನಾವು ಇಲ್ಲಿ ಬರೆದಿದ್ದೀವಿ ಅಲ್ವಾ. ಸೊ ಇದರಲ್ಲಿ ನೋಡಿ ನಿಮಗೆ ಯಾವ ಈ ಸ್ಕ್ರೂವಿಂದು ಫಂಕ್ಷನ್ ಆಗೋಕ್ಕೆ ಯಾವ ಡೈಮೆನ್ಷನ್ ಎಫೆಕ್ಟ್ ಮಾಡುತ್ತೆ, ಯಾವ ಡೈಮೆನ್ಷನ್ ಎಫೆಕ್ಟ್ ಮಾಡಲ್ಲ ಅನ್ನೋದನ್ನು ಇಲ್ಲಿ ನೋಡ್ತೀವಿ ನಾವು. ಇಲ್ಲಿ ನೋಡಿ ಈ ಒಂದು ಸ್ಕ್ರೂನ ನಾವು ಇಲ್ಲಿ ಲೆಂತ್ ಆಫ್ ದ ಸ್ಕ್ರೂ ಕೊಟ್ಟಿದ್ದೀವಿ. ಇಲ್ಲಿ ಲೆಂತ್ ಆಫ್ ದ ಸ್ಕ್ರೂನಲ್ಲಿ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಒಂದು ಲೆಂತ್ ಇದೆ. ಸೊ ಅದು ಫಂಕ್ಷನಲ್ ಡೈಮೆನ್ಷನ್ ಎಫ್ ಅಂತ ತೋರಿಸಿದ್ದೀವಿ ಅಂದರೆ ಏನಾಗುತ್ತೆ, ಅದು ಫಂಕ್ಷನಲ್ ಡೈಮೆನ್ಷನ್ಸ್ ಆಗುತ್ತೆ. ಇಲ್ಲಿಂದ ಈ ಪಾರ್ಟೂ ಫಂಕ್ಷನಲ್ ಡೈಮೆನ್ಷನ್ಸಲ್ಲೇ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ, ಇದು ನಾಚ್ ಅಂತ ಹೇಳ್ತೀವಿ ಇದನ್ನು. ಈ ಒಂದು ನಾಚ್ ಕಾಣ್ತಾ ಇದೆ. ಈ ನಾಚಲ್ಲಿ ನಮಗೆ ಈ ಡಿಸ್ಟೆನ್ಸ್ ಎಷ್ಟಿರಬೇಕು ಅನ್ನೋದನ್ನು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ಅಥವಾ ಅದು ಹೆಚ್ಚಿದ್ರೂ ನಡೆಯುತ್ತೆ ಅಥವಾ ಕಡಿಮೆ ಅಂದ್ರೂ ನಡೆಯುತ್ತೆ. ಅದರಿಂದ ನಿಮಗೆ ಈ ಸ್ಕ್ರೂವಿಂದು ಫಂಕ್ಷನಿಂಗಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಸೊ ಹಾಗಾಗಿ ಈ ನಾಚ್ ಸಪೋಸ್ ನಾವು 3 mm ಕೊಟ್ಟರು ನಡೆಯುತ್ತೆ ಅಥವಾ 5 mm ಕೊಟ್ಟರು ನಡೆಯುತ್ತೆ. ಸೊ ಹಾಗಾಗಿ ಇದನ್ನು ನಾವು ನಾನ್ ಫಂಕ್ಷನಲ್ ಡೈಮೆನ್ಷನ್ಸ್ ಅಂತಲೇ ತಗೊಳ್ತೀವಿ. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಈ ಸ್ಕ್ರೂನಲ್ಲಿ ಇಲ್ಲಿ ಒಂದು ಸ್ಟೆಪ್ ಥರ ಕಾಣ್ತಾ ಇದೆ. ಈ ಸ್ಟೆಪ್ಪಲ್ಲೇ ನಮಗೆ ಈ ಸ್ಟೆಪ್ಪಿಂದು ಥಿಕ್ನೆಸ್ ನಿಮಗೆ ಜಾಸ್ತಿ ಅಥವಾ ಕಡಿಮೆ ಆದ್ರೂ ಯಾವುದೇ ವ್ಯತ್ಯಾಸ ಆಗದೆ ಇರೋದ್ರಿಂದ ನಾವು ಅದನ್ನು ನಾನ್ ಫಂಕ್ಷನಲ್ ಡೈಮೆನ್ಷನ್ ಅಂತ ತಗೊಳ್ತೀವಿ.
ಬಟ್ ಇಲ್ಲಿ ನಿಮಗೆ ಈ ಒಂದು ಪಾರ್ಟಲ್ಲಿ ಡಯಾಮೀಟರ್ ಆಫ್ ದಿ ಸ್ಕ್ರೂ ಏನಿದೆ ಅದನ್ನು ನಾವು ಫಂಕ್ಷನಲ್ ಡೈಮೆನ್ಷನ್ ಅಂತಲೇ ತಗೊಳ್ಳೋದು. ಫಂಕ್ಷನಲ್ ಡೈಮೆನ್ಷನ್ ಅಂದ್ರೇನು, ಸ್ಕ್ರೂನ ನಾವು ಉಪಯೋಗಿಸ್ಬೇಕಾದ್ರೆ ನಮಗೆ ಡಯಾಮೀಟರ್ ಆಫ್ ದ ಸ್ಕ್ರೂ ಏನಿದೆ ಅದು ಇಂಪಾರ್ಟೆಂಟೇ ಆಗಿರುತ್ತೆ. ಲೆಂತ್ ಆಫ್ ದ ಸ್ಕ್ರೂ ಆಗಿರ್ಬೋದು ಅಥವಾ ಡಯಾಮೀಟರ್ ಆಫ್ ದಿ ಸ್ಕ್ರೂ ಆಗಿರ್ಬೋದು, ಇದು ಎಲ್ಲವೂ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಅದನ್ನು ಫಂಕ್ಷನಲ್ ಡೈಮೆನ್ಷನ್ ಅಂತ ತಗೊಳ್ತೀವಿ. ಈಗ ಇಲ್ಲಿ ನೋಡಿ, ಇದು ಆಕ್ಸಿಲರಿ ಡೈಮೆನ್ಷನ್. ಇಲ್ಲಿ ಏನಿದೆ ನಿಮಗೆ ಆಕ್ಸಿಲರಿ ಡೈಮೆನ್ಷನ್. ಈಗ ನಮಗೆ ಈ ಡೈಮೆನ್ಷನನ್ನು ನೋಡಿದಾಗ ಫಂಕ್ಷನಲ್ ಡೈಮೆನ್ಷನ್ ಇದು ಏನಿದೆ ಇದು ಟೋಟಲ್ ಡಿಸ್ಟೆನ್ಸ್ ನಮಗೆ ಇಲ್ಲೇ ಸಿಕ್ಬಿಡುತ್ತೆ. ಆದರೂ ನಾವು ಅದನ್ನು ಇಲ್ಲಿ ತೋರಿಸಿದ್ದೀವಿ, ಅದು ಜಸ್ಟ್ ಫಾರ್ ದಿ ಇನ್ಫಾರ್ಮೇಷನ್. ಸೊ ಹಾಗಾಗಿ ಅದು ನಮಗೆ ಆಕ್ಸಿಲರಿ ರೆಫರೆನ್ಸ್ಗೋಸ್ಕರ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದನ್ನು ನಾವು ಆಕ್ಸಿಲರಿ ಡೈಮೆನ್ಷನಲ್ಲಿ ತಗೊಳ್ತೀವಿ. ಸೊ ಈಗ ನಿಮಗೆ ಅರ್ಥ ಆಗಿರಬಹುದು ಫಂಕ್ಷನಲ್ ಡೈಮೆನ್ಷನ್ಸ್ ಅಂದ್ರೇನು, ನಾನ್ ಫಂಕ್ಷನಲ್ ಮತ್ತು ಆಕ್ಸಿಲರಿ ಡೈಮೆನ್ಷನ್ ಅಂದ್ರೇನು. ಫಂಕ್ಷನಲ್ ಡೈಮೆನ್ಷನ್ ಅಂದ್ರೇನು, ಯಾವ ಡೈಮೆನ್ಷನ್ ನಮಗೆ ಕಾಂಪೋನೆಂಟಿಂದು ವರ್ಕಿಂಗ್ ಕಂಡೀಷನ್ಗೆ ಬೇಕಾಗಿರುತ್ತೆ ಅದನ್ನು ಫಂಕ್ಷನಲ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಯಾವ ಡೈಮೆನ್ಷನ್ ಕಾಂಪೋನೆಂಟಿಂದು ವರ್ಕಿಂಗ್ ಕಂಡೀಷನ್ ಮೇಲೆ ಯಾವುದೇ ರೀತಿ ವ್ಯತ್ಯಾಸನ ಮಾಡೋದಿಲ್ಲ ಅದನ್ನು ನಾನ್ ಫಂಕ್ಷನಲ್ ಡೈಮೆನ್ಷನ್ ಅಂತ ಹೇಳೋದು. ಆಕ್ಸಿಲರಿ ಡೈಮೆನ್ಷನ್ ಅಂದ್ರೇನು ಅಥವಾ ರೆಫರೆನ್ಸ್ ಡೈಮೆನ್ಷನ್ ಅಂದ್ರೇನು, ಯಾವ ಡೈಮೆನ್ಷನ್ ನಾವು ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ಗೋಸ್ಕರ ಕೊಟ್ಟಿರ್ತೀವಿ ಅದನ್ನು ನಾವು ಆಕ್ಸಿಲರಿ ಅಥವಾ ರೆಫರೆನ್ಸ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ನಾವು ಎಲಿಮೆಂಟ್ಸ್ ಆಫ್ ದಿ ಡೈಮೆನ್ಷನಿಂಗ್ ಏನೇನಿದೆ ಅನ್ನೋದನ್ನು ನೋಡೋಣ. ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್ ಅಂದರೆ, ಎಲಿಮೆಂಟ್ಸ್ ಅಂತ ಅಂದರೆ ನಾವು ಡೈಮೆನ್ಷನಿಂಗ್ ಮಾಡಬೇಕಾದ್ರೆ ಯಾವ್ಯಾವುದು ಇಂಪಾರ್ಟೆನ್ಸ್ ಆಗಿ ತಗೋಬೇಕು ಅಥವಾ ಯಾವ್ಯಾವುದನ್ನು ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಫಸ್ಟ್ ಈಸ್ ಅ ಎಕ್ಸ್ಟೆನ್ಷನ್ ಲೈನ್, ಸೆಕೆಂಡ್ ಡೈಮೆನ್ಷನ್ ಲೈನ್, ಥರ್ಡ್ ಒನ್ ಈಸ್ ಲೀಡರ್ ಲೈನ್, ಫೋರ್ತ್ ಒನ್ ಈಸ್ ಟರ್ಮಿನೇಷನ್ ಆಫ್ ಡೈಮೆನ್ಷನ್ ಲೈನ್. ಸೊ ಇಲ್ಲಿ ನಾನು ಎ ಬಿ ಸಿ ಮತ್ತು ಡಿ ಅಂತ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಈ ಡೈಗ್ರಾಮಲ್ಲಿ ನೀವು ನೋಡಿ ಎಕ್ಸ್ಟೆನ್ಷನ್ ಲೈನ್ ಯಾವುದು, ಡೈಮೆನ್ಷನ್ ಲೈನ್ ಯಾವುದು, ಲೀಡರ್ ಲೈನ್ ಯಾವುದು ಮತ್ತು ಟರ್ಮಿನೇಷನ್ ಆಫ್ ಡೈಮೆನ್ಷನ್ ಲೈನ್ ಹೇಗೆ ಮಾಡಬೇಕು ಅನ್ನೋದನ್ನು. ಈಗ ನೋಡಿ, ಇದು ಒಂದು ಆಬ್ಜೆಕ್ಟ್ ಇದೆ, ಇದು ಒಂದು ಆಬ್ಜೆಕ್ಟಿಂದು ನಾವು ಡೈಮೆನ್ಷನ್ಸ್ನ ಬರಿಬೇಕಾಗಿದೆ. ಯಾವುದೇ ಒಂದು ಆಬ್ಜೆಕ್ಟಿಂದು ನಾವು ಡೈಮೆನ್ಷನ್ಸ್ ಬರೆಯೋದು ಭಾಳ ಮುಖ್ಯವಾಗಿರುತ್ತೆ. ಈಗ ಆ ಡೈಮೆನ್ಷನ್ಸ್ ಬರಿಬೇಕಾದ್ರೆ ಆಬ್ಜೆಕ್ಟ್ ನಮಗೆ ಆಬ್ಜೆಕ್ಟ್ ಲೈನ್ ಏನಿದೆ, ಆಬ್ಜೆಕ್ಟನ್ನು ನಾವು ಬರೀತಿರ್ಬೇಕಾದ್ರೆ ಅಥವಾ ಡ್ರಾ ಮಾಡ್ತಿರ್ಬೇಕಾದ್ರೆ ಆಬ್ಜೆಕ್ಟ್ ಲೈನ್ ಏನಿರುತ್ತೆ ತುಂಬ ಥಿಕ್ಕಾಗೇ ಇರುತ್ತೆ. ನೆಕ್ಸ್ಟ್ ನಾವು ಆಬ್ಜೆಕ್ಟಿಂದ ಒಂದು ಲೈನನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಈ ಲೈನ್ ಏನಾಗಿದೆ ನಮಗೆ ಎಕ್ಸ್ಟೆಂಡ್ ಆಗಿದೆ, ಮುಂದೆ ಅದನ್ನು ಹಾಗೆ ಡ್ರಾ ಮಾಡಿದ್ದೀವಿ, ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಅದು ನಮಗೇನಿದೆ ಅದು ಎಕ್ಸ್ಟೆನ್ಷನ್ ಲೈನ್. ಅದನ್ನು ಯಾಕೆ ನಾವು ಎಕ್ಸ್ಟೆಂಡ್ ಮಾಡೋದು ಅಂದರೆ ನಾವು ಡೈಮೆನ್ಷನ್ ಎಲ್ಲಿಂದ ಎಲ್ಲಿವರೆಗೆ ತೋರಿಸ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ನಮಗೆ ಎಕ್ಸ್ಟೆನ್ಷನ್ ಲೈನ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಮುಂದಕ್ಕೆ ತಗೊಂಡಿರ್ತೀವಿ. ನೆಕ್ಸ್ಟ್ ಅದನ್ನು ಇಲ್ಲಿ ನೋಡಿ ಎ ಅಂತ ಕೊಟ್ಟಿದ್ದೀನಿ, ಇಲ್ಲಿದೆ ನೋಡಿ ಎಕ್ಸ್ಟೆನ್ಷನ್ ಲೈನ್ಗೆ ನಿಮಗೆ ಎ ಅಂತ ಕೊಟ್ಟಿರೋದು. ಈ ಒಂದು ಎಕ್ಸ್ಟೆನ್ಷನ್ ಲೈನ್ ಬರಿಬೇಕಾದ್ರೆ ನಾವು ಯಾವಾಗಲೂ ಅದನ್ನು ಥಿನ್ನಾಗೆ ಬರಿಬೇಕು. ಆಬ್ಜೆಕ್ಟ್ ಲೈನ್ ಏನಾಗಿರುತ್ತೆ ನಿಮಗೆ ಥಿಕ್ಕಾಗಿರುತ್ತೆ, ಎಕ್ಸ್ಟೆನ್ಷನ್ ಲೈನ್ ಥಿನ್ ಆಗಿರಬೇಕು. ಆಮೇಲೆ ಡೈಮೆನ್ಷನ್ ಲೈನ್ ಸಹ ಥಿನ್ನಾಗೆ ಇರಬೇಕು, ಥಿಕ್ಕಾಗಿ ಯಾವತ್ತೂ ಬರಿಬಾರ್ದು. ಇಲ್ಲಿ ಡೈಮೆನ್ಷನ್ ಲೈನ್ ನೋಡಿ, ಇಲ್ಲಿ ಥಿನ್ನಾಗೆ ಬರೆದಿದ್ದೀವಿ. ಸೊ ಇಲ್ಲಿ ಆಬ್ಜೆಕ್ಟ್ ಲೈನಿಂದ ನೀವು ಏನು ಎಕ್ಸ್ಟೆನ್ಷನ್ ಲೈನನ್ನು ಹಾಕಿದ್ದೀರಾ ಅಲ್ಲಿ ನಾವು ಅದಕ್ಕೆ ಆಬ್ಜೆಕ್ಟ್ಗೆ ಪ್ಯಾರಲಲ್ ಆಗಿ ನಾವು ಡೈಮೆನ್ಷನ್ ಲೈನನ್ನು ಎಳಿಬೇಕು. ಎಕ್ಸ್ಟೆನ್ಷನ್ ಲೈನ್ ಯಾವಾಗಲೂ ಆಬ್ಜೆಕ್ಟ್ ಲೈನ್ಗೆ ವರ್ಟಿಕಲ್ ಆಗಿರುತ್ತೆ, 90 ಡಿಗ್ರಿ ಆ್ಯಂಗಲಲ್ಲೇ ಬರಿಬೇಕು. ಹಾರಿಜಾಂಟಲ್ ಆಗಿ ಬರ್ದಿರಾ ಅಂತ ಡೈಮೆನ್ಷನ್ ಲೈನ್ ಏನಿದೆ ಅದು ಎಕ್ಸ್ಟೆನ್ಷನ್ ಲೈನ್ ಜೊತೆಯಲ್ಲಿ 90 ಡಿಗ್ರಿ ಆ್ಯಂಗಲ್ಲೇ ಮಾಡಿರಬೇಕು. ಆಮೇಲೆ ಡೈಮೆನ್ಷನ್ ಲೈನ್ ಬರಿಬೇಕಾದ್ರೆ ಆಬ್ಜೆಕ್ಟ್ ಲೈನಿಂದ ಮಿನಿಮಮ್ 8 ಅಥವಾ 10 mm ದೂರದಲ್ಲೇ ಇರಬೇಕು, ತುಂಬ ಹತ್ತಿರದಲ್ಲಿ ಅದನ್ನು ಬರಿಬಾರ್ದು.
8 ಅಥವಾ 10 mm ದೂರದಲ್ಲೇ ಅದನ್ನು ಬರೆದಿರಬೇಕು ನಾವು. ಇದನ್ನು ಡೈಮೆನ್ಷನ್ ಲೈನ್ ಬರಿಬೇಕಾದ್ರೆ ಎಕ್ಸ್ಟೆನ್ಷನ್ ಲೈನ್ ನಾವು ಎಲ್ಲಿಂದ ಬರೆದಿದ್ದೀವಿ ಅದರ ಒಳಗಡೆನೇ ಡೈಮೆನ್ಷನ್ ಲೈನನ್ನು ಬರಿಬೇಕು. ಎಕ್ಸ್ಟೆನ್ಷನ್ ಲೈನಿಂದ ಮುಂದಕ್ಕೆ ತಗೊಂಡು ಹೋಗಬಾರ್ದು. ಎಕ್ಸ್ಟೆನ್ಷನ್ ಲೈನ್ ಡೈಮೆನ್ಷನ್ ಲೈನನ್ನು ಕ್ರಾಸ್ ಮಾಡಿ 2 ಅಥವಾ 3 mm ಮುಂದಕ್ಕೆ ಬಂದಿರಬೇಕು. ತುಂಬ ಮುಂದೆನೂ ಬರಿಬಾರ್ದು ಅಥವಾ ಅದಕ್ಕೆ ಮುಂಚೆನೂ ಅದನ್ನು ನಿಲ್ಲಿಸಬಾರ್ದು. ಯಾವಾಗಲೂ ಡೈಮೆನ್ಷನ್ ಲೈನಿಗೆ ಅದು ಕ್ರಾಸ್ ಮಾಡಿ ಮುಂದೆ ಬಂದಿರಬೇಕು. 2 ಅಥವಾ 3 mm ದೂರದಲ್ಲೇ ಇರಬೇಕು, ಅದು ಮುಂದೆ ಬಂದಿರಬೇಕು. ಈಗ ಡೈಮೆನ್ಷನ್ ಲೈನಿಗೆ ಡೈಮೆನ್ಷನ್ಸ್ನ ಬರಿಬೇಕಾದ್ರೆ ಯಾವಾಗಲೂ ಸೆಂಟರ್ಗೆ ಇರಬೇಕು. ನಾವು ಏನು ಡೈಮೆನ್ಷನ್ಸ್ ಬರಿತಾ ಇದ್ದೀವಿ ಅದಕ್ಕೆ ಸೆಂಟರ್ಗೇ ಬರಬೇಕು. ಮತ್ತು ಡೈಮೆನ್ಷನ್ ಲೈನಿಂದ ಮೇಲೆ ಬರಬೇಕು. ಡೈಮೆನ್ಷನ್ ಲೈನಿಂದ ಕೆಳಗಡೆ ಯಾವತ್ತೂ ಡೈಮೆನ್ಷನ್ಸ್ನ ನಾವು ಬರಿಬಾರ್ದು. ಡೈಮೆನ್ಷನ್ ಬರಿಬೇಕಾದ್ರೆ ಏನಾಗಬೇಕು, ಡೈಮೆನ್ಷನ್ ಲೈನಿಂದ ಮೇಲೆ ಬರಬೇಕು. ಡೈಮೆನ್ಷನ್ಸ್ ಯಾವಾಗಲೂ ಡೈಮೆನ್ಷನ್ ಲೈನ್ಗೆ ಸೆಂಟರ್ಗೇ ಇರಬೇಕು. ಹಾಗೆ ಡೈಮೆನ್ಷನ್ ಲೈನ್ ಬರಿಬೇಕಾದ್ರೆ ಆಬ್ಜೆಕ್ಟ್ ಲೈನಿಂದ 10 mm ದೂರದಲ್ಲೇ ಇರಬೇಕು. ಇಲ್ಲಿ ಒಂದು ಡೈಮೆನ್ಷನ್ ಲೈನ್ ಇದೆ. ಈಗ ನೆಕ್ಸ್ಟ್ ಡೈಮೆನ್ಷನ್ ಲೈನ್ ಇಲ್ಲಿದೆ, ಅದನ್ನು ಹಾಕಬೇಕಾದ್ರೂ ಅದು ಕಡಿಮೆ ಅಂದ್ರೂ 10 mm ದೂರದಲ್ಲೇ ಇರಬೇಕು. ಈಗ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅ ಲೀಡರ್ ಲೈನ್. ಲೀಡರ್ ಲೈನ್ ಅಂದರೆ ಏನು, ಇಲ್ಲಿ ನೋಡಿ, ಇಲ್ಲಿ ಇದು ಸರ್ಕಲ್ ಇದೆ. ಸರ್ಕಲಿಂದು ಡಯಾಮೀಟರ್ನ ಮೆನ್ಷನ್ ಮಾಡ್ತಾ ಇದ್ದೀವಿ. ಸರ್ಕಲಿಂದ ಡಯಾಮೀಟರ್ ಮೆನ್ಷನ್ ಮಾಡಬೇಕಾದ್ರೆ ಇಲ್ಲಿ ನೋಡಿ D15 ಅಂತ ಬರೆದಿದ್ದೀನಿ. D15 ಅಂತ ಅಂದರೆ ಡಯಾಮೀಟರ್ ಆಫ್ ದ ಸರ್ಕಲ್ ಎಷ್ಟಿದೆ ನಿಮಗೆ, 15 mm ಇದೆ. ಸೊ ಈ ರೀತಿ ನಮಗೆ ಏನಾದರೆ ನೋಟ್ ಬರಿಬೇಕಾದ್ರೆ ನಾವು ಇಲ್ಲಿ ಲೀಡರ್ ಲೈನನ್ನು ಉಪಯೋಗಿಸ್ತೀವಿ. ಸೊ ಡೈಮೆನ್ಷನ್ ಲೈನ್ ಡೈಮೆನ್ಷನನ್ನು ಮೆನ್ಷನ್ ಮಾಡೋಕ್ಕೋಸ್ಕರ ಇರುತ್ತೆ. ಎಕ್ಸ್ಟೆನ್ಷನ್ ಲೈನ್ ನಿಮಗೆ ಆಬ್ಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಸ್ಟಾಪ್ ಆಗಿದೆ, ಎಲ್ಲಿವರೆಗೆ ಇದೆ ಅನ್ನೋದನ್ನು ತೋರ್ಸೋಕ್ಕೆ ನಾವು ಎಕ್ಸ್ಟೆನ್ಷನ್ ಲೈನನ್ನು ಉಪಯೋಗಿಸ್ತೀವಿ. ಲೀಡರ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ, ನಮಗೆ ನೋಟ್ ಬರೀಲಿಕ್ಕೋಸ್ಕರ. ಇಲ್ಲಿ ನಾವು ಯಾವುದೇ ಒಂದು ಆಬ್ಜೆಕ್ಟಿಂದು ನೋಟ್ ಬರೆಯೋದಿತ್ತು ಅಂದರೆ ನಾವು ಲೀಡರ್ ಲೈನನ್ನು ಯೂಸ್ ಮಾಡ್ತೀವಿ. 4ನೇದು ಟರ್ಮಿನೇಷನ್ ಆಫ್ ಡೈಮೆನ್ಷನ್ ಲೈನ್. ಡೈಮೆನ್ಷನ್ ಲೈನನ್ನು ಹೇಗೆ ಟರ್ಮಿನೇಟ್ ಮಾಡಬೇಕು ಇಲ್ಲಿ ನೋಡಿ. ಅಂದರೆ ಅದು ಸ್ಟಾರ್ಟಿಂಗಲ್ಲೇ ಮತ್ತು ಎಂಡಲ್ಲೇ ಅದನ್ನು ಯಾವ ರೀತಿ ತೋರಿಸ್ಬೇಕು, ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಇದನ್ನು ತೋರಿಸ್ಬೇಕಾದ್ರೆ ಕೆಲವೊಂದು ನಾವು ನೊಟೇಷನ್ಸ್ನ ಯೂಸ್ ಮಾಡ್ತೀವಿ. ಅದು ಯಾವುದು ಅಂದರೆ ಇಲ್ಲಿ ಆ್ಯರೋ ಮಾರ್ಕ್ ಯೂಸ್ ಮಾಡಿದ್ದೀವಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಇದು ಎಂಡ್ ಆಗಿದೆ ಅನ್ನೋದು ತೋರ್ಸೋಕ್ಕೆ ಎಂಡಿಂಗ್ ಪಾಯಿಂಟ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಆ್ಯರೋ ಮಾರ್ಕನ್ನು ತೋರಿಸಿದ್ದೀವಿ. ಈಗ ನಿಮಗೆ ಅರ್ಥ ಆಗಿರ್ಬೋದು ಎಲಿಮೆಂಟ್ಸ್ ಏನೇನು ಯೂಸ್ ಮಾಡೋದು. 1 ಈಸ್ ಅ ಎಕ್ಸ್ಟೆನ್ಷನ್ ಲೈನ್, A, B ನಿಮ್ಮದು ಡೈಮೆನ್ಷನ್ ಲೈನ್ ಇಲ್ಲಿದೆ ನೋಡಿ. ಡೈಮೆನ್ಷನ್ ಇದೆಲ್ಲ ಡೈಮೆನ್ಷನ್ ಲೈನೇ ಆಗಿದೆ. ಥರ್ಡ್ ಒನ್ ಈಸ್ ಅ ಲೀಡರ್ ಲೈನ್. ಏನಾದರೆ ನೋಟನ್ನು ಬರೆಯೋದಿತ್ತಂದರೆ ಲೀಡರ್ ಲೈನ್ ಯೂಸ್ ಮಾಡ್ತೀವಿ. 4ನೇದು ಟರ್ಮಿನೇಷನ್ ಆಫ್ ಡೈಮೆನ್ಷನ್ ಲೈನ್. ಡೈಮೆನ್ಷನ್ ಲೈನ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಆ್ಯರೋ ಮಾರ್ಕಿಂದ ತೋರಿಸಿರ್ತೀವಿ. ಈಗ ಹೌ ಟು ಡ್ರಾ ಎಕ್ಸ್ಟೆನ್ಷನ್ ಲೈನ್. ಕೆಲವೊಂದು ಸತಿ ನಮಗೆ ಎಕ್ಸ್ಟೆನ್ಷನ್ ಲೈನ್ ಎಲ್ಲ ಕಡೆ ಒಂದೇ ರೀತಿ ಬರೀಲಿಕ್ಕಾಗೋದಿಲ್ಲ. ಇಲ್ಲಿ ನೋಡಿ ನಾನು ಹೇಳಿದೆ ನಿಮಗೆ 90 ಡಿಗ್ರಿನಲ್ಲೇ ಬರಬೇಕು ಅಂತ ಹೇಳಿದೆ. ಅಂದರೆ ಆಬ್ಜೆಕ್ಟ್ ಲೈನಿಗೆ ಮತ್ತು ಎಕ್ಸ್ಟೆನ್ಷನ್ ಲೈನ್ಗೆ ಏನಿರಬೇಕು, 90 ಡಿಗ್ರಿ ಆ್ಯಂಗಲ್ ಆಗಿರಬೇಕು ಅಂತ ಹೇಳಿದೆ. ಈಗ ಎಲ್ಲ ಕಡೆನೂ ನಮಗೆ 90 ಡಿಗ್ರಿ ಲೈನೇ ಎಳೆಯಲಿಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆಬ್ಜೆಕ್ಟ್ ಏನಿದೆ ಇಲ್ಲಿ ಟೇಪರ್ ಆಗಿದೆ. ಇಲ್ಲಿ ಆಬ್ಜೆಕ್ಟ್ ಟೇಪರ್ ಆಗಿದ್ದಾಗ ನಮಗೆ ಆಬ್ಜೆಕ್ಟ್ ಲೈನ್ಗೆ 90 ಡಿಗ್ರಿ ಲೈನ್ ಬರೀಲಿಕ್ಕಾಗಲ್ಲ. ಆವಾಗ ಏನು ಮಾಡ್ತೀವಿ, ಎಕ್ಸ್ಟೆನ್ಷನ್ ಲೈನನ್ನು ನಾವು ಏನು ಮಾಡ್ತೀವಿ, ಕ್ರಾಸ್ ಆಗಿ ಬರೀತೀವಿ. ಅಂದರೆ ಇಲ್ಲಿ ನೋಡಿ ಇದು ಕ್ರಾಸ್ ಆಗಿದೆ, ಇಲ್ಲಿ ನಾವು ಈ ರೀತಿಯೂ ಕ್ರಾಸ್ ಬರಿಬೋದು, ಅಂದರೆ ಅಥವಾ ಈ ರೀತಿಯೂ ಬರಿಬಹುದು. ಅಂದರೆ ಇಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಲೈನನ್ನು ನಾವು ಡ್ರಾ ಮಾಡೋದು. ಆದರೆ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು, ಈ ಎಕ್ಸ್ಟೆನ್ಷನ್ ಲೈನ್ದು ನಾವು ಯಾವ ಡೈರೆಕ್ಷನಲ್ಲಿ ಅದನ್ನು ಟಿಲ್ಟ್ ಮಾಡಿದ್ದೀವಿ, ಎರಡೂ ಲೈನ್ಸ್ ಒಂದೇ ಡೈರೆಕ್ಷನ್ನಲ್ಲೇ ಬರಬೇಕು. ಒಂದು ಹೀಗೆ ಬರಿಬಾರ್ದು, ಎರಡೂ ಒಂದೇ ಸೈಡಲ್ಲೇ ಬಂದಿರಬೇಕು. ಅರ್ಥ ಆಯ್ತಾ? ಈಗ
ಎಕ್ಸ್ಟೆನ್ಷನ್ ಲೈನ್ ಹೇಗೆ ಬರೆಯೋದು ಅಂತ ನೋಡಿದ್ವಿ. ಈಗ ಟರ್ಮಿನೇಷನ್ ಆಫ್ ಡೈಮೆನ್ಷನ್ ಲೈನ್ ಹೇಗೆ ಮಾಡೋದು, ಹೌ ಟು ಟರ್ಮಿನೇಟ್ ಡೈಮೆನ್ಷನ್ ಲೈನ್. ಇಲ್ಲಿ ನೋಡಿ, ಡೈಮೆನ್ಷನ್ ಲೈನ್ ಇದು ಒಂದು ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನಾವು ಡೈಮೆನ್ಷನ್ ಲೈನ್ ಬರೆದಿದ್ದೀವಿ. ಆ ಒಂದು ಡೈಮೆನ್ಷನ್ ಲೈನನ್ನು ನಾವು ಯಾವ್ಯಾವ ರೀತಿ ಟರ್ಮಿನೇಟ್ ಮಾಡಿದ್ದೀವಿ ಇಲ್ಲಿ ನೋಡಿ. ಇಲ್ಲಿ ಓಪನ್ ಆ್ಯರೋ, ಇದು ಎಕ್ಸ್ಟೆನ್ಷನ್ ಲೈನ್ ಇದೆ, ಇದೆಲ್ಲದೂ ಡೈಮೆನ್ಷನ್ಸ್ ಲೈನ್ ಇದೆ. ಆದರೆ ಇಲ್ಲಿ ಡೈಮೆನ್ಷನ್ ಲೈನನ್ನು ಟರ್ಮಿನೇಟ್ ಮಾಡಿರೋ ಅಂಥ ಮೆಥಡ್ ಅಥವಾ ಆ ರೀತಿ ಬೇರೆ ಬೇರೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ. ಈ ಆ್ಯರೋ ಮಾರ್ಕ್ ಓಪನ್ ಎಂಡ್ ಅಂತ ಹೇಳ್ತೀವಿ, ಓಪನ್ ಎಂಡ್ ಆ್ಯರೋ. ಇದು ಕ್ಲೋಸ್ ಎಂಡ್ ಆ್ಯರೋ, ಇದು ಫಿಲ್. ಇಲ್ಲಿ ನೋಡಿ, ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ಅಷ್ಟೇ. ಈ ಆ್ಯರೋ ಮಾರ್ಕನ್ನು ನಾವೇನು ಮಾಡಿದ್ದೀವಿ, ಕ್ಲೋಸ್ ಮಾಡಿಬಿಟ್ಟು ಒಂದು ಟ್ರಯಾಂಗಲ್ ಶೇಪಲ್ಲಿ ಇದೆ. ಇಲ್ಲಿ ನೋಡಿ, ಇದನ್ನು ಟ್ರಯಾಂಗಲ್ ಶೇಪಲ್ಲಿದೆ, ಆದರೆ ಇದನ್ನು ನಾವು ಫಿಲ್ ಮಾಡಿದ್ದೀವಿ, ಫಿಲ್ಡ್ ಆ್ಯರೋ. ಇಲ್ಲಿ ಆ್ಯರೋ ಮಾರ್ಕನ್ನು ಬರಿಬೇಕಾದ್ರೆ ಆ್ಯಂಗಲ್, ಇಲ್ಲಿ ಏನಿದೆ ಇದು ಆಲ್ಫಾ ಅಂತ ತೋರಿಸಿದೆ. ಆಲ್ಫಾ ಆ್ಯಂಗಲ್ ನಿಮಗೆ ಎಷ್ಟು ಡಿಗ್ರಿ, 15 ಡಿಗ್ರಿಯಿಂದ 90 ಡಿಗ್ರಿವರೆಗೆ ನಾವೇನು ಮಾಡ್ಬೋದು, ಆ್ಯಂಗಲನ್ನು ಬರಿಬಹುದು. ಇಲ್ಲಿ ಆ್ಯಂಗಲನ್ನು ತೋರಿಸ್ಬೇಕಾದ್ರೆ 15ರಿಂದ 90 ಡಿಗ್ರಿವರೆಗೆ ಆ್ಯಂಗಲನ್ನು ಮಾಡ್ಬೋದು. ಇದು ಟಿಲ್ಟ್ ಇದೆ, ಅಂದರೆ ಲೈನನ್ನು ಇಲ್ಲಿ ಕ್ರಾಸಾಗಿ ಎಳೆದಿದ್ದೀವಿ. ಈಗಾಗಲೇ ಹೇಳಿದೆ ನಾನು, ಕ್ರಾಸಾಗಿ ಲೈನನ್ನು ಎಳಿಬೇಕಾದ್ರೆ ಎರಡೂ ಕ್ರಾಸ್ ಏನಿದ್ದಾವೆ ಒಂದೇ ಡೈರೆಕ್ಷನಲ್ಲೇ ಬರಬೇಕು. ಒಂದು ಹೀಗೆ, ಒಂದು ಹೀಗೆ ಆಗಬಾರ್ದು, ಎರಡೂ ಒಂದೇ ಡೈರೆಕ್ಷನಲ್ಲಿ ಇರಬೇಕು. ಲಾಸ್ಟಾಗಿ ನಾವು ಡೈಮೆನ್ಷನ್ ಲೈನನ್ನು ನಾವು ಹೇಗೆ ಟರ್ಮಿನೇಟ್ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ ಸರ್ಕಲ್ ಇದೆ, ಸರ್ಕಲ್ ಮಾಡಿದ್ದೀವಿ. ಇಲ್ಲಿ ಸರ್ಕಲ್ ಏನಿದೆ ಅದು ಅಪ್ರಾಕ್ಸಿಮೇಟ್ ಡಯಾ 3 mm ಡಯಾ ಇರೋ ಅಂಥ ಸರ್ಕಲನ್ನು ನಾವು ಡ್ರಾ ಮಾಡಬೇಕು. ಹಾಗಂತ ನಾವು ಮೆಜರ್ ಮಾಡಿ ಬರೀ ಅವಶ್ಯಕತೆ ಇಲ್ಲ, ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿರೋದು. ಸೊ ಇಲ್ಲಿ ನೋಡಿ ಎಷ್ಟು ಮೆಥಡಲ್ಲಿ, 6 ಮೆಥಡಲ್ಲಿ ನಾವು ಡೈಮೆನ್ಷನ್ ಲೈನನ್ನು ಟರ್ಮಿನೇಟ್ ಮಾಡ್ಬೋದು. ಈ ಲಾಸ್ಟ್ 2 ಟರ್ಮಿನೇಷನ್ ಮೆಥಡ್ಸ್ ಏನಿದ್ದಾವೆ, ಎಲ್ಲಿ ನಮಗೆ ಸ್ಪೇಸ್ ಕಡಿಮೆ ಇದೆ ಅಂಥ ಕಡೆ ನಾವೇನು ಮಾಡ್ತೀವಿ, ಈ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ. ಈ ಎಲ್ಲ ಮೆಥಡ್ಸ್ ಏನಿದ್ದಾವೆ ಯಾವುದಾದ್ರೂ ಒಂದು ಮೆಥಡನ್ನು ಚೂಸ್ ಮಾಡಬೇಕು, ಒಂದೇ ಮೆಥಡನ್ನು ನಾವು ಯೂಸ್ ಮಾಡಬೇಕು. ನೀವು ಈ ರೀತಿ ಆ್ಯರೋ ತೋರಿಸ್ತೀರಾ ಅಂತ ಅಂದರೆ ಎಲ್ಲ ಡೈಮೆನ್ಷನ್ ಲೈನ್ಗೂ ಒಂದೇ ಥರ ಆ್ಯರೋನ ತೋರಿಸ್ಬೇಕು. ಎಲ್ಲಿ ಸ್ಪೇಸ್ ಕಡಿಮೆ ಇದೆ ಅಲ್ಲಿ ನಾವೇನು ಮಾಡ್ತೀವಿ, ಈ ಲೈನ್ಸ್ ಅಥವಾ ಸರ್ಕಲ್ ಮುಖಾಂತರ ಅದನ್ನು ಟರ್ಮಿನೇಟ್ ಮಾಡ್ತೀವಿ. ಇಲ್ಲಿ ನಮಗೆ ಏನೇನು ನೋಡಿದ್ವಿ ಇವತ್ತು ನಾವು, ಡೈಮೆನ್ಷನಿಂಗ್ ಅಂದರೆ ಏನು, ಡೈಮೆನ್ಷನಿಂಗಿಂದು ಇಂಪಾರ್ಟೆನ್ಸ್ ಏನಿದೆ, ಡೆಫಿನೇಷನ್ ಏನಿದೆ, ಮತ್ತು ಕ್ಲಾಸಿಫಿಕೇಷನ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್. ಇಲ್ಲಿ ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ನೋಡೋಣ, ಮೆಥಡ್ಸ್ ಆಫ್ ಡೈಮೆನ್ಷನಿಂಗ್. ಡೈಮೆನ್ಷನಿಂಗ್ ಮಾಡೋಕ್ಕೆ ಯಾವ್ಯಾವ ಮೆಥಡ್ಸಲ್ಲಿ ನಾವು ಡೈಮೆನ್ಷನಿಂಗ್ ಮಾಡ್ತೀವಿ. ಥ್ಯಾಂಕ್ ಯು.